ಭಾಷೆ ಅಳಿದರೆ ಸಂಸ್ಕೃತಿ ನಾಶವಾಗುತ್ತದೆ. ಭಾಷೆ ಉಳಿದರಷ್ಟೇ ಜನಾಂಗದ ಅಭಿವೃದ್ಧಿ ಸಾಧ್ಯ ಎಂದು ಕೊಡವ ಸಮಾಜ ಒಕ್ಕೂಟದ ಅಧ್ಯಕ್ಷ ಕಳಿಚಂಡ ವಿಷ್ಣು ಕಾರ್ಯಪ್ಪ ಹೇಳಿದರು. ನಾಪೋಕ್ಲು ಕೊಡವ ಸಮಾಜದಲ್ಲಿ ಶನಿವಾರ ಆಯೋಜಿಸಲಾಗಿದ್ದ ಕೊಡವ ಸಮಾಜದ ಬೆಳ್ಳಿ ಹಬ್ಬ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಕೊಡವ ಸಂಸ್ಕೃತಿ ಉಳಿಯಲು ಮೊದಲು ಭಾಷೆ ಕಲಿಸುವ ಕೆಲಸ ಆಗಬೇಕು. ಭಾಷೆಯ ಅಭಿವೃದ್ಧಿಯಿಂದಷ್ಟೇ ಕೊಡವ ಸಂಸ್ಕೃತಿ ಮೂಲೆ ಮೂಲೆಯಲ್ಲಿ ಉಳಿಯಬಲ್ಲದು ಎಂದರು. ಕೊಡವರು ಆಸ್ತಿಯನ್ನು ಮಾರಬಾರದು, ಹಿರಿಯರು ಮಾಡಿಟ್ಟ ಆಸ್ತಿಯನ್ನು ಜತನದಿಂದ ಕಾಪಾಡಬೇಕು ಎಂದ ಅವರು, ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಪದ್ಧತಿ ಪರಂಪರೆಯ ಜೊತೆಗೆ ಉತ್ತಮ ಶಿಕ್ಷಣವನ್ನು ಕೊಟ್ಟು ವಿದ್ಯಾವಂತರನ್ನಾಗಿ ಮಾಡಬೇಕು ಎಂದ ಅವರು, ಕೊಡವ ಭಾಷೆ ಹಾಗೂ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ಕೊಡವ ಜನಾಂಗ ನಿರ್ವಹಿಸಬೇಕು ಎಂದು ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ ಬೆಳಕು ಚೆಲ್ಲಿ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸಂಸ್ಕೃತಿ ಮೂಲೆ ಮೂಲೆಗೆ ಎತ್ತು ಅನ್ನೋದು ಇದು ದಂಡನೆ ಈಗೆಲ್ಲ ಹೋಗುಳಿರ ಅಪ್ಪಗಳಿರ ನಡುವೆ ವಿನಂತಿ ಅಂತ ನಡೆಸಿಗೆ ಫಸ್ಟ್ ನಂಗಡ ಅಜ್ಜನೋ ತಾತನೋ ಅಣ್ಣನೋ ತಮ್ಮಣ್ಣನೋ ಮಾಡಿದಂಥ ಹುಡುಗರು ಆಸ್ತಿ ಉಂಟದ ನಾನು ದಯ ಬೆಚ್ಚಿದ್ದು ಮಾರುತಿ ನಾನು ಉಳಿಚಿಟ್ಟು ಬೆಚ್ಚಿಕೊಡಿ ಪಿಂಜ ದಂಡನೆ ಅದ್ಲ ಅವ್ವಗಳ ಗಂಡು ನಂಗಡ ಜನಾಂಗಕ್ಕೆ ಎಲ್ಲಿಗೆ ಬಂದಿದ್ದಕ್ಕೆ ನಿಟ್ಟಿಗೆ ஒரு லட்சத்துல உழுக்கே ಉಳುದೇ ಉಂಟು. ಅದು ಬರೀ ಕೊಡಗುಲ್ಲ ಹಿಂಗಲ್ಲ, ಕೊಡಗು ಬೆಂಗಳೂರು ಮೈಸೂರು ಭೂಲೋಕತ್ರ ಏದು ಮೂಲೆಗೂ ಪಂಡ ತಗೊಂಡೋಯ್ತು. ಎಲ್ಲಿ ಕೋಚಿಂಗು ಬೊಳಿಪೂವಲ್ಲಿ ஒரு ಕಾಕನ ಕಂಬ ಇಂದು ಬೊಳಿಪೂವಲ್ಲಿ ஒரு ಕೊಡಗು ಉಂಟು. ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ ಮಾತನಾಡಿ, ಒಂದು ಜನಾಂಗದ ಜನಸಂಖ್ಯೆ ಇಳಿಮುಖವಾದಾಗ ಸಮಸ್ಯೆಗಳು ಉದ್ಭವಿಸುತ್ತವೆ. ಜನಾಂಗದ ಶಕ್ತಿ ಕುಂದಿದಾಗ ಇತರ ಜನಾಂಗದವರು ಸವಾರಿ ಮಾಡುತ್ತಾರೆ ಎಂದು ಅವರು ಕೊಡವರ ವಿಶಿಷ್ಟ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಎಚ್ಚರದಿಂದ ಇರಬೇಕು. ಪ್ರತಿ ಕೊಡವ ಸಮಾಜದವರು ಒಗ್ಗೂಡಬೇಕು. ಈ ನಿಟ್ಟಿನಲ್ಲಿ ಕೊಡವ ಯುವ ಜನಾಂಗದ ಏಳಿಗೆಗೆ ಇದೇ ಸಮಾಜದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮುನ್ನುಡಿಯಾಗಲಿದೆ. ಇದಕ್ಕೆ ಜನಾಂಗ ಬಾಂಧವರು ಹರಿಸಬೇಕು ಎಂದರು. ಕನಿಷ್ಠ ಪಕ್ಷ 35-40 ಲಕ್ಷ ಉಂಟು. ಎಲ್ಲಿಗೆ ಕೊಟ್ಟಾಪ ನಾಡು ಮಂಗಲ ಕೈಕೊಂಡು ನಾಡು ನೇಬರ್ ಮಂಗಲ ಕೈಚಿ ನಾಡ ಪಕ್ಕ ದುಡ್ಡೇ ಇಪ್ಪಲೆ ನಾನು ತೋಟ ಮಾರಿ ತೋಟ ಮಾರುವ ಕಾರಣ ಎಂತ ನಂಗಡ ದುಂದು ವೆಚ್ಚ. ಈ ದುಂದು ವೆಚ್ಚದ ಕಮ್ಮಿ ಮಾಡಿಕೊಂಡು ಕೊಡ್ಬೋದು, ಹೆಚ್ಚುಗಳು ಅಣ್ಣಿ ಕೊಡ್ಬ. ಒಬ್ಬ 50 ಲಕ್ಷ ಖರ್ಚು ಮಾಡಿಸಿ ನಾನು 70 ಲಕ್ಷ ಖರ್ಚು ಮಾಡಿ ಇದು ಎನ್ನಂಗಾಯ್ತು ಒಬ್ಬನ ಅನಾವಶ್ಯ ಪಾಪರ್ ಬಚ್ಚು. ಇದನ್ನ ಬಗ್ಗೆ ಅವರು ಕಾರ್ಯಾಗಾರ ಮಾಡೋಣ. ನಂಗಡ ನಾಪೋಕ್ಲು ಕೊಡೋ ಸಮಸ್ಯೆ ಮಾಡೋಣ. ಒಂದು ದಂಡು ಸಕ್ಸಸ್ ಆಚಂಗಿ ಖಂಡಿತ ಆಯ್ತು ಇಡೀ ಕೊಡಗಡಿಯನ್ನು ಫಾಲೋ ಮಾಡು. ಇನ್ನನಚೆ ಮಾತ್ರ ನಂಗೆ ಉಳಿಗಾಲ ಸಾಧ್ಯ, ಇನ್ನನಚೆ ಮಾತ್ರ ಪರ್ಮಿಜಿ ನಗಡ ಕೊಂಚ ಬಂದು ತಿನ್ನಿಪ್ಪಕ್ಕೆ ಸಾಧ್ಯ. ಕೊಡಗದ ಈ ದುಂದು ವೆಚ್ಚ ನಗಡ ಈ ಊಟಾಟಿಕರ ಜೀವನ ಹೆಚ್ಚಕ್ಕೆ ಜಾಸ್ತಿ ಆಯ್ತು ಪೋಚು ಅಚ್ಚಿಗೆ ನಗಡ ನೆಲೆಗಟ್ಟು ಪೋಯಂಡಿಪ್ಪ ಕಕ್ಕಟ್ರ ಕಲ್ಲಡ ಜನಕ್ಕೆ ನಂಗೆ ಜಾಗ ಮಾರಿಯಂಡಿ ಇಪ್ಪ. ನಾಪೋಕ್ಲು ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ನಾಪೋಕ್ಲು ಕೊಡವ ಸಮಾಜ ಹಿಂದಿನ ಅಧ್ಯಕ್ಷರುಗಳ ಉತ್ತಮ ಕಾರ್ಯನಿರ್ವಹಣೆಯಿಂದ ಸಮಾಜ ಅಭಿವೃದ್ಧಿ ಕಂಡಿದೆ. ಕೊಡವರಲ್ಲಿ ಶಿಸ್ತು ಒಗ್ಗಟ್ಟು ಇರಬೇಕು. ಕೊಡವ ಸಮಾಜಗಳು ಅಭಿವೃದ್ಧಿಯಾಗಬೇಕು ಎಂದರು. ನಾಪೋಕ್ಲು ಕೊಡವ ಸಮಾಜ ಸಂಸ್ಕೃತಿ ಉಳಿಸುವ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಿದೆ. ವೀರ ಸೇನಾನಿಗಳಿಂದ ಜಿಲ್ಲೆಯ ಖ್ಯಾತಿ ದೇಶ ವಿದೇಶಗಳಲ್ಲಿ ಪಸರಿಸಿದೆ. ಅಂತಹ ಸೇನಾನಿಗಳನ್ನು ಅವಮಾನಿಸುವ ಕೆಲಸ ಆಗುತ್ತಿದೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯಬಾರದು ಎಂದರು. ಈ ದಂಡ ಅಭಿವೃದ್ಧಿ ಕೆಲಸ ನಂಗಡ ವಿದ್ಯಾರ್ಥಿ ರಮೇಶ್ ಅಧ್ಯಕ್ಷ ತನಕಲ್ಲಿ ಆ ಅವಧಿಯಲ್ಲಿ ಅನ್ನಿಸ್ತದೆ. ಅದೇ ರೀತಿಯಲ್ಲಿ ಪಿಂಜ ಬಂದಂಥದ್ದು ಅಪ್ಪಚಟ್ಟೋಳನ ಮನುಗುಂತಪಟ್ಟ ಕಾಲಾವಧಿ ಎಂಗಳು ಕೂಡ ಎಂಗಡ ಅವಧಿಯಲ್ಲಿ பெஸ்ட் நல்ல ಕೆಲಸ ಈ ಸಮಾಜಕ್ಕಾಗಿ ಮಾಡಿದ್ರು. ಇದಕ್ಕ കഴിഞ്ഞ ಕಾಲ പുതിയ ಆಡಳಿತ ಮಂಡಳಿಗ ನೇಮಕ ಆಯಿತು. ಆ ಆಡಳಿತ ಮಂಡಳಿಗ ಅಧ್ಯಕ್ಷನಾಯಿತು ಮುಂದಂಡ ಸಿ ನಾಣೇನಂತ ನಾನು ನಿಂಗಡಕ್ಕೆ ನಿಂದಿದ್ದು ನಿಂಗಡ ಇದಕ್ಕೆ ತತ್ಪರ್ಯಂತ ಸೌಭಾಗ್ಯತೆಯನ್ನು ಪಡೆದಂತಹ ಅದಕ್ಕೆ ಆಶೀರ್ವಾದ ಮಾಡಿದಂತಹ ನಿಮಗೆಲ್ಲಕ್ಕೂ ಪಿಂಜಮ್ಮ 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 ನಾಡ ಮನದ ತಂಜಿ ಕಾಲ ಕೈನಿತ್ತು. ಕೊಡವ ಸಮಾಜದ ಮಾಜಿ ಅಧ್ಯಕ್ಷ ಮಣವಟ್ಟಿರ ಬಿ ಮಾಚಯ್ಯ ಕೊಡವ ಸಮಾಜದ ಹಿನ್ನೆಲೆ ಹಾಗೂ ನಡೆದು ಬಂದ ದಾರಿಯ ಬಗ್ಗೆ ಬೆಳಕು ಚೆಲ್ಲಿ ಸಮಾಜದ ಕಟ್ಟಡ ನಿರ್ಮಾಣಕ್ಕೆ ಸಹಕರಿಸಿದವರನ್ನು ನೆನಪು ಮಾಡಿಕೊಂಡರು. ಸೆಲೆಕ್ಟ್ ಮಾಡೋನಿಗೆ ಎಲ್ಲರೂ ಕೂಡಿತ್ತು. ஒரு கிராமத்து சக்கு நாற்பது கிராமத்து சக்கு ಟೌನ್ ಚಕ್ಕೆ ಏಳು ಗ್ರಾಮத்து ಚಕ್ಕೆ ಎಲ್ಲ ಗ್ರಾಮத்தில் ಒಂದು ತಂಡ ಮಾಡ್ಕೊಂಡು 21 ಜನ ಮಾಡಿச்சு. ನಾಕಿಂತೂ ಬೇಜಾರಾண்டு ಇದು ಒಂದು ಜನ ಬಿಟ್ಟು ಮಾಡೋದು. 50 ಜನದಲ್ಲಿ 50 ಬಿಟ್ಟು ಮಾಡೋದು. ಕಾರಣ ಒಂದೇ ಗ್ರಾಮತ್ತು ದಂಡು ಉದಾಹರಣೆ